ಎಲ್ರಿಗೂ ನಮಸ್ಕಾರ. ಕಾಬೂಲಿ ಕಡಲೆಯಿಂದ ಏನೆಲ್ಲ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಉಸ್ಲಿ ಮಾಡ್ಕೊಳ್ಳೋಣ. ಈ ಉಸ್ಲಿ ನೀವು ಸ್ನ್ಯಾಕ್ ಆಗು ಕೊಡ್ಬೋದು, ಸಾಯಂಕಾಲ ಬೇಜಾರಾದಾಗ ಮಾಡಿಕೊಂಡು ತಿನ್ಬೋದು. ಇಲ್ಲಿ 1 ಕಪ್ನಷ್ಟು ಕಾಬೂಲಿ ಕಡಲೆಕಾಳಿರುತ್ತಲ್ಲ, ಅದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ರಾತ್ರಿ ಇಡೀ ಇದು ನೆಂದಿರಬೇಕು. ತುಂಬ ಚೆನ್ನಾಗಿ ನೆನೆಯೋದು ತುಂಬ ಮುಖ್ಯ, ಇಲ್ಲ ಅಂತಂದರೆ ಚೆನ್ನಾಗಿ ಬೇಯಲ್ಲ. ಈಗ ಈ ನೀರನ್ನು ತೆಗೆದುಬಿಟ್ಟು ನಾವು ಬೇಯಿಸ್ಕೊಂಬಿಡೋಣ. ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ನೀರು ಚೆನ್ನಾಗಿದ್ದರೆ ಅದನ್ನೇ ಹಾಕ್ಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ, ಒಳ್ಳೆ ಕಲರ್ ಬರುತ್ತೆ. ಈಗ ಒಂದು ಸಲ ಚೆನ್ನಾಗಿ ಕೂಗಿದ್ಮೇಲೆ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ತುಂಬ ಮೆತ್ತಗಾಗೋ ತನಕ ಇದನ್ನು ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಹಸಿ ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಎಲ್ಲ ಹಾಕ್ಕೊಂಡು ರುಬ್ಕೊಂಬಿಡೋಣ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ರೀತಿಯಾಗಿ ಒಂದು ಮಸಾಲೆ ರುಬ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಒಂದು ಸಲ ಮಾಡಿ ನೋಡಿ. ಈಗ ಇದ್ರ ಜೊತೆಗೆ ಜೀರಿಗೆ, ಬೆಲ್ಲ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಈ ಮಸಾಲೆ ಹಾಕೋದು ಒಳ್ಳೆ ರುಚಿ ಕೊಡುತ್ತೆ ಈ ಒಂದು ಉಸ್ಲಿಗೆ. ಇದನ್ನು ನೀವು ಯಾವಾಗ ಬೇಕಾದರೂ ಮಾಡಿಕೊಂಡು ಮಕ್ಕಳಿಗೆ ಶಾರ್ಟ್ ಬ್ರೇಕಲ್ಲಿ ಕೂಡ ಕೊಡ್ಬೋದು. ಈಗ ರುಬ್ಕೊಂಡಿದ್ದಾಗಿದೆ. ಕುಕ್ಕರು ಕೂಗಿ ತಂತಾನೆ ಸ್ಟೀಮ್ ಇಳಿದ ಮೇಲೆ ಒಂದು ಸಲ ಚೆಕ್ ಮಾಡಿ ನೋಡ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಮೆತ್ತಗೆ ಬೆಂದಿರಬೇಕು, ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಈಗ ಇಷ್ಟ ಆಗಿದೆ ಅಂತಂದರೆ ಸಾಕು. ಇದರೊಳಗಡೆ ನೀರಿರುತ್ತಲ್ಲ, ಅಂದರೆ ನಾವು ಕಾಬೂಲಿ ಕಡಲೆಕಾಳು ಬೇಯಿಸ್ಕೊಂಡಿರೋ ಒಂದು ನೀರು ನಾವು ಬಿಸಾಕೋದು ಬೇಡ. ಅದನ್ನು ನೀವು ಬೇಕಾದರೆ ಸಾರಿಗೆ ಅಥವಾ ಹುಳಿಗೆ ಬಳಸ್ಕೋಬೋದು. ಒಂದು ತೂತ್ ಬಟ್ಲಿಗೆ ಹಾಕ್ಕೊಂಡು ಕಾಳು ಮತ್ತು ನೀರನ್ನು ತೆಗೆದಿಟ್ಕೊಂಡ್ಬಿಡಬೇಕು. ಈಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅಂದಮೇಲೆ ಇದಕ್ಕೆ ಉದ್ದಿನ ಬೇಳೆ ಹಾಕ್ಕೊಂಬಿಡೋಣ. ಅದು ಕೂಡ ಸ್ವಲ್ಪ ಕಲರ್ ಬರಬೇಕು. ಈಗ ಸ್ವಲ್ಪ ಕಲರ್ ಬಂದಿದೆ ಅಂತ ಆದರೆ ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಇದರ ಜೊತೆಗೆ ಈಗ ನಾವು ರುಬ್ಕೊಂಡಿದ್ವಲ್ಲ ಒಂದು ಮಸಾಲೆ, ಅದನ್ನು ಹಾಕ್ಕೊಂಡು ಎಣ್ಣೆ ರಿಲೀಸ್ ಆಗೋ ತನಕ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಮತ್ತೆ ಬಾಡಿಸ್ಕೊಳ್ಳೋಣ. ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗುತ್ತೆ. ಈಗ ಎಣ್ಣೆ ರಿಲೀಸ್ ಆಗ್ತಾಯಿದೆ, ಗಟ್ಟಿಯಾಗಿ ಆಗ್ತಾಯಿದೆ ಅಂತ ಆದರೆ ಮುಂದಿನ ಕೆಲಸನ ಮಾಡ್ಕೋಬೋದು. ಇದಕ್ಕೆ ಈಗಾಗಲೇ ಬೇಯಿಸ್ಕೊಂಡಿರೋ ಕಾಳನ್ನು ಮಾತ್ರ ಹಾಕ್ಕೊಂಡಿದ್ದೀನಿ, ನೀರನ್ನು ತೆಗೆದುಬಿಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಕಾಳು ಮೇಲೂ ನಾವು ಹಾಕಿರೋ ಮಸಾಲೆ ಕೂತ್ಕೋಬೇಕು. ಚೆನ್ನಾಗಿ ಬಿಸಿ ಆಗುತ್ತೆ. ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ಳೋಣ. ಕಾಳಿಗೆ ಚೆನ್ನಾಗಿ ರುಚಿ ಬಂದಿರುತ್ತೆ. ಈಗ ಆಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ನೋಡಿದ್ರಲ್ಲ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ಇದೇ ಕಾಳಲ್ಲಿ ಮಾಡುವಂಥ ಒಂದು ಸೈಡ್ ಡಿಶ್ಶು, ಚಪಾತಿಗೆ, ಪೂರಿಗೆ ತುಂಬ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಒಂದು ಸಲ ಮಾಡಿ ನೋಡಿ. ರಾತ್ರಿ ಇಡೀ ನೆನೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ ಇದು. ಈ ಥರ ನೆನೆಯೋದು ತುಂಬ ಮುಖ್ಯ. ಈಗ ಇದನ್ನು ನೀರು ಸಮೇತ ನಾನು ಒಂದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಈಗ ಕೆಲವೊಂದು ಮಸಾಲೆ ಹಾಕ್ಕೋತಾ ಇದ್ದೀನಿ. ಒಂದು ಪಲಾವ್ ಎಲೆ, ಒಂದು 3 ಲವಂಗ, 1 ಇಂಚಿನಷ್ಟು ದಾಲ್ಚಿನ್ನಿ, ಒಂದು 2 ಏಲಕ್ಕಿ ಹಾಕ್ಕೊಂಡು ಇದನ್ನು ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು. ಸುಮಾರು ಒಂದು 5-6 ವಿಷಲು ಬೇಕಾಗುತ್ತೆ. ಈಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು 2 ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಒಂದು ಸಣ್ಣ ಕಪ್ನಷ್ಟು ಕಾಯಿ ತುರಿನ ಹಾಕ್ಕೊಂಡು, ನೀರನ್ನೇನು ಹಾಕೋದು ಬೇಡ, ಪೇಸ್ಟ್ ಮಾಡ್ಕೊಂಬಿಡೋಣ. ಈ ರೀತಿಯಾಗಿ ಪೇಸ್ಟ್ ಆಗಿದೆ. ಈಗ ಮತ್ತೆ ಇದೇ ಮಿಕ್ಸಿ ಜಾರ್ಗೆ ನಾನು ಟೊಮೆಟೊ ಕೂಡ ಹಾಕ್ಕೊಂಡು ರುಬ್ಬಿ ಇಟ್ಕೋತಾ ಇದ್ದೀನಿ. ಅಲ್ಲಿ ಬೇಯೋ ಅಷ್ಟೊತ್ತಿಗೆ ಇದನ್ನೆಲ್ಲ ಒಂದು ತಯಾರಿ ಮಾಡ್ಕೊಂಡ್ಬಿಡೋಣ. 2 ಟೊಮೆಟೊನ ರುಬ್ಕೊಂಡು ಇಟ್ಕೋತಾ ಇದ್ದೀನಿ. ಈಗ ಇದಾದ ನಂತರ ನಾವು ಒಂದು ಬಟ್ಲಲ್ಲಿ ಏನೇನು ಮಸಾಲೆ ಹಾಕ್ತೀವಿ ಅದನ್ನೆಲ್ಲ ಹಾಕ್ಕೊಂಬಿಡೋಣ. 2 ಟೀ ಸ್ಪೂನ್ ಅಷ್ಟು ಚೆನ್ನ ಮಸಾಲ ಅಂತ ಸಿಗತ್ತಲ್ಲ, ಯಾವ ಬ್ರ್ಯಾಂಡ್ ಬೇಕಾದರೂ ಆಗುತ್ತೆ, ಅರಿಶಿನ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ಧನಿಯಾ ಪೌಡರು, 2 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಹುರಿದು ಪುಡಿ ಮಾಡಿರುವಂಥ ಜೀರಿಗೆ ಪುಡಿ, ಆಮ್ಚೂರ್ ಪೌಡರ್ ಅಂತ ಸಿಗತ್ತೆ, ಅದನ್ನು 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ಖಾರಕ್ಕೆ ತಕ್ಕ ಹಾಗೆ 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು
ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಇವೆಲ್ಲ ತಯಾರಿ ಆಯಿತು. ಒಂದು ಬಾಣಲೆಗೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಆದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತೆ ತೆಂಗಿನಕಾಯಿ ಎಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೊಟ್ಟೋಗ್ಬೇಕು. ನೀರಿನಂಶ ಕೂಡ ಹೊಟ್ಟೋಗ್ಬೇಕು. ಈಗ ನೋಡಿ ಕ್ವಾಂಟಿಟಿ ಕಡಿಮೆ ಆಗ್ತಾ ಇದೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋದು ತುಂಬಾ ಮುಖ್ಯ. ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಮಸಾಲೆ ಪೌಡರ್ನ ಹಾಕೊಂಡು ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಎಣ್ಣೆ ರಿಲೀಸ್ ಆಗೋ ತನಕ ಬಿಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮುಚ್ಚಳ ಮುಚ್ಚಿ ಸಣ್ಣ ಊರಿನಲ್ಲಿ ಬಿಡೋಣ. ಆಗ ಸಂಪೂರ್ಣವಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ರಿಲೀಸ್ ಆಗುತ್ತೆ. ಈಗ ನೋಡಿ ಎಣ್ಣೆ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ನಾವು ರುಬ್ಕೊಂಡಿರೋ ಒಂದು ಟೊಮೆಟೊ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಅದ್ರದ್ದು ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು. ತೇವಾಂಶ ಎಲ್ಲ ಸಂಪೂರ್ಣವಾಗಿ ಹೊಟ್ಟೋದಾಗ ಗಟ್ಟಿ ಆಗುತ್ತೆ ಸ್ವಲ್ಪ. ಅದುವರ ತನಕ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಬೆಂದಿದೆ ಕಾಬೂಲಿ ಚೆನ್ನ. ಒಂದ್ಸಲ ಚೆಕ್ ಮಾಡಿ ನೋಡಿಕೊಂಡು ನಾವು ಹಾಕಿದ್ವಲ್ಲ ಮಸಾಲೆ ಅದನ್ನೆಲ್ಲ ತೆಕ್ಕೊಂಡು ಬಿಡೋಣ. ಅದ್ರ ಘಮ ಮತ್ತೆ ಸಾರ ಬಿಟ್ಕೊಂಡಿರುತ್ತೆ, ಅಷ್ಟು ಸಾಕು. ಇಲ್ಲ ಅಂತಂದ್ರೆ ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇರತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ತೆಗೆದು ಬಿಡ್ತಾ ಇದ್ದೀನಿ. ಈಗ ನಾವು ಹಾಕಿರೋ ಒಂದು ಟೊಮೆಟೊ ಕೂಡ ಚೆನ್ನಾಗಿ ಬೆಂದು ಎಲ್ಲ ಹಗುರವಾಗಿ ಆಗಿರುತ್ತೆ. ನೀರಿನಂಶ ಎಲ್ಲ ಸಂಪೂರ್ಣವಾಗಿ ಹೊಟ್ಟೋಗಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೊಂಡಾಗ ಈ ರೀತಿಯಾಗಿ ಪುಡಿ ಪುಡಿಯಾಗಿ ಇರುತ್ತೆ. ಇದಕ್ಕೆ ನಾವು ಈಗಾಗಲೇ ಬೇಯಿಸ್ಕೊಂಡಿರೋ ಕಾಬೂಲಿ ಚೆನ್ನನ ನೀರ್ ಸಮೇತ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಬೇಯಿಸ್ಬೇಕಾದ್ರೆ ಹಾಕೊಂಡಿದ್ದೆ, ಹಾಗಾಗಿ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದು ಸಣ್ಣ ಕಪ್ನಷ್ಟು ನೀರನ್ನ ಹಾಕೊಂಡು ಸಣ್ಣ ಊರಿನಲ್ಲಿ ಇದನ್ನ ಕುದಿಯಕ್ಕೆ ಬಿಡಬೇಕು. ಎರಡು ಚೆನ್ನಾಗಿ ಹೊಂದ್ಕೋಬೇಕು. ಮತ್ತೆ ಕಾಬೂಲಿ ಚೆನ್ನಾಗಿ ಮಸಾಲೆ ಘಮ ಎಲ್ಲ ಬರಬೇಕು. ಮುಚ್ಚಳ ಮುಚ್ಚಿ ಎಣ್ಣೆ ರಿಲೀಸ್ ಆಗೋ ತನಕ ಬಿಡೋಣ. ಈಗ ಚೆನ್ನಾಗಿ ಎಣ್ಣೆ ರಿಲೀಸ್ ಆಗಿದೆ, ಎಲ್ಲ ಚೆನ್ನಾಗಿ ಬೆರೆತ್ಕೊಂಡಿದೆ. ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಸ್ವಲ್ಪ ಗಟ್ಟಿ ಆಗಿದೆ ಅಂತ ಆದ್ರೆ ನೀರನ್ನ ಹಾಕೋಬಹುದು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಈ ರೀತಿಯಾಗಿ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ನು. ಇನ್ನು ಮುಂದಿಂದು ಇದೇ ರೀತಿಯಾದ ಒಂದು ಸೈಡ್ ಡಿಶ್ಶು. ಆದರೆ ಒಂದು ವಿಶೇಷ ಅಂತಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕದೆ ಮಾಡಿರೋ ಅಂಥದ್ದು. ಅಷ್ಟೇ ರುಚಿಯಾಗಿರುತ್ತೆ. ಹುಳಿ ಇಲ್ಲದೆ ಇರೋದು 2 ಹಸಿ ಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿನ ತೊಳೆದು ಇಟ್ಕೊಂಡಿದ್ದೀನಿ. ಈ ಮೂರನ್ನು ನಾವು ರುಬ್ಕೊಂಡು ಒಂದು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ 1 ಕಪ್ನಷ್ಟು ಈ ಕಾಬೂಲಿ ಕಡಲೆ ಅಥವಾ ಬಿಳಿ ಕಡಲೆಕಾಳನ್ನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ರಾತ್ರಿ ಪೂರ್ತಿ ನೆನೆ ಹಾಕಿದ್ದು ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ, 1 ಸ್ಪೂನ್ನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಜೀರಿಗೆ, ಪಲಾವ್ ಎಲೆ, ಏಲಕ್ಕಿ, ದಾಲ್ಚಿನ್ನಿ, ಲವಂಗ ಈ ರೀತಿಯಾಗಿ ಎಲ್ಲ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಅದರ ಪರಿಮಳ ಎಣ್ಣೆಗೆ ಬರೋ ತನಕ ಬಾಡಿಸ್ಕೋಬೇಕು. ಸಣ್ಣ ಊರಿನಲ್ಲಿ ಬಾಡಿಸ್ಕೋಬೇಕು. ಈಗ ಆಗಿದೆ ಇದು. ಇದಕ್ಕೆ ಅರಿಶಿನ, ಧನಿಯಾ ಪೌಡರು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತು ಹುರಿದು ಪುಡಿ ಮಾಡಿರೋ ಅಂಥ ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ಉರಿ ಆದಷ್ಟು ಸಣ್ಣದಿರಲಿ, ಇಲ್ಲ ಅಂತಂದರೆ ಈ ಮಸಾಲೆ ಸೀದು ಹೋಗುತ್ತೆ. ಸ್ವಿಚ್ ಆಫ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಈಗ ನಾವು ರುಬ್ಕೊಂಡಿರೋ ಒಂದು ಪೇಸ್ಟನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ಟೊಮೆಟೋದು ಹಸಿ ವಾಸನೆ ಸಂಪೂರ್ಣವಾಗಿ ಹೊಟ್ಟೋಗ್ಬೇಕು. ಹಾಗಾಗಿ ಒಂದು 3 ನಿಮಿಷ ಈ ರೀತಿಯಾಗಿ ಬಾಡಿಸ್ಕೋತಾ ಇದ್ದೀನಿ ಸಣ್ಣ ಊರಿನಲ್ಲಿ. ಈಗ ಇದನ್ನ ಮುಚ್ಚಳ ಮುಚ್ಚಿ ಎಣ್ಣೆ ರಿಲೀಸ್ ಆಗೋ ತನಕ ಬೇಯಿಸ್ಕೊಂಡು ಇದಕ್ಕೆ ನಾವು 1 ಸ್ಪೂನ್ನಷ್ಟು ಚೋಲೆ ಮಸಾಲ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೇಥಿನ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿದ್ರಲ್ಲ, ನಮ್ಮ ಗ್ರೇವಿ ರೆಡಿ ಆಯಿತು. ಈಗ ನಾವು ಬೇಯಿಸ್ಕೊಂಡಿರೋ ಈ
ಕಡಲೆಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಲೆಕಾಳಿಗೆ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಬರಬೇಕು. ಹಾಗಾಗಿ 4 ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ, ತುಂಬ ಸುಲಭನಾಗಿ ಮಾಡೋವಂಥದ್ದು. ಈರುಳ್ಳಿ ಬೆಳ್ಳುಳ್ಳಿ ಹಾಕಲೇಬೇಕು ಅಂತ ಏನೂ ಇಲ್ಲ, ಆದರೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದಿಂದು ಇದೇ ಕಾಳಲ್ಲಿ ಮಾಡೋವಂಥ ಒಂದು ಚಾಟ್ ಮಾಡ್ತಾಯಿದ್ದೀನಿ. ಒಂದು ಸಲ ಕಾಳು ನೆನೆಸ್ಕೊಂಡ್ರೆ ನೀವು ತರಾವರಿ ಅಡುಗೆಯನ್ನು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಹೇಗೆ ಮಾಡೋದು ಅಂತ ನೋಡೋಣ. ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಆಲೂ ಟಿಕ್ಕಿ ಚೋಲೆ ಚಾಟ್ ಅಂತ ತುಂಬ ಈಸಿಯಾಗಿ ಮಾಡೋ ವಿಧಾನವನ್ನು ನಾನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಇಲ್ಲಿ 1 ಕಪ್ನಷ್ಟು, ಅಂದರೆ ದೊಡ್ಡ ಕಪ್ನಲ್ಲಿ 1 ಕಪ್ನಷ್ಟು ಈ ಕಾಬೂಲಿ ಚೆನ್ನ ಅಂತ ಬರುತ್ತಲ್ಲ, ಅದನ್ನು ತೊಳೆದು ಚೆನ್ನಾಗಿ ನೆನೆ ಹಾಕ್ಕೊಂಡಿದ್ದೀನಿ. ರಾತ್ರಿ ಇಡೀ ನೆಂದಿದೆ ಇದು. ಸಾಕಷ್ಟು ನೀರಲ್ಲಿ ಇದನ್ನು ನೆನೆಸ್ಕೋಬೇಕು. ಈಗ ಒಂದು ಕುಕ್ಕರ್ಗೆ ಒಂದು 4ರಿಂದ 5 ಅಥವಾ 4 ದೊಡ್ಡ ಸೈಜಿನ ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈಗ ನಮ್ಮ ನೆಂದಿದೆಯಲ್ಲ ಕಾಬೂಲಿ ಚೆನ್ನ, ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು ಸಲ ಕೂಗೋದ ಮೇಲೆ ಸಣ್ಣ ಊರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು, 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮೆತ್ತಗೆ ಬೇಯಿಸ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಶುಂಠಿ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈ ಎಲ್ಲವನ್ನು ನೀರು ಹಾಕ್ದೇನೆ ರುಬ್ಕೋಬೇಕು. ಈಗ ಒಂದು ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ. ಇದೇ ರೀತಿಯಾಗಿ ಟೊಮೆಟೊನ ಹಾಕ್ಕೋತಾ ಇದ್ದೀನಿ, 2 ಟೊಮೆಟೊ. ಅದನ್ನು ಕೂಡ ನೀರು ಹಾಕ್ದೇನೆ ನುಣ್ಣಿಗೆ ರುಬ್ಕೊಂಡು ತೆಗೆದಿಟ್ಕೊಂಡ್ಬಿಡೋಣ. ಈಗ ನಮ್ಮ ಕಾಬೂಲಿ ಚೆನ್ನ ಚೆನ್ನಾಗಿ ಬೆಂದಿದೆ. ಸ್ಟೀಮು ತಂತಾನೆ ಇಳಿದಿದೆ. ಮೆತ್ತಗಾಗಿದೆಯಾ ಅಂತ ನೋಡ್ಕೊಳ್ಳೋಣ. ಚೆನ್ನಾಗಿ ಮೆತ್ತಗೆ ಈ ರೀತಿಯಾಗಿ ಆಗಿರಬೇಕು. ಇಲ್ಲಿ ಕೆಲವೊಂದು ಕಾಬೂಲಿ ಚೆನ್ನನ ಈ ಥರ ಮ್ಯಾಶ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಆನಂತರ ಗ್ರೇವಿ ಮಾಡಿಕೊಂಡು ಹಾಕಿದಾಗ ಇದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಸಹಾಯ ಆಗುತ್ತೆ. ಈಗ ನಮ್ಮ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಸ್ಟೀಮ್ ಇಳಿದ ಮೇಲೆ ಅದನ್ನು ತೆಗೆದು ಇಟ್ಕೊಂಡು ಅದರ ಸಿಪ್ಪೆನ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಎಲ್ಲೂ ಗಡ್ಡೆಗಳು ಇರಬಾರ್ದು. ಹಾಗಾಗಿ ತುರ್ಕೊಂಡು ಬೇಕಾದರೆ ನೀವು ಇಟ್ಕೋಬೋದು. ತುರಿದಾಗ ಎಲ್ಲವೂ ಒಂದೇ ಸಮನಾಗಿ ಹಿಟ್ಟು ಥರ ಆಗತ್ತೆ. ಈ ಥರ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ನಾವು ಒಂದು ಗ್ರೇವಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲೆಗೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಆಗಬೇಕು. ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಆ ಪೇಸ್ಟನ್ನು ಹಾಕ್ಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗೋದು ತುಂಬ ಮುಖ್ಯ. ನೀರಿನಂಶ ಎಲ್ಲ ಹೊಟ್ಟೋಗಿದೆ. ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇದಕ್ಕೆ ಅರಿಶಿನ, ರೆಡ್ ಚಿಲ್ಲಿ ಪೌಡರು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ಈಗ ಗ್ರೇವಿ ರೆಡಿ ಆಗ್ತಾ ಇದೆ. ಇದಕ್ಕೆ ಟೊಮೆಟೊ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು. ಎಣ್ಣೆ ರಿಲೀಸ್ ಆಗೋ ತನಕ ಬಾಡಿಸ್ಕೋಬೇಕು. ಈಗ ನೋಡಿ, ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾ ಇದೆ. 1 ಟೇಬಲ್ ಸ್ಪೂನ್ ಅಷ್ಟು ಚೋಲೆ ಮಸಾಲ ಅಂತ ಸಿಗತ್ತಲ್ಲ, ಅದನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ಕಲರು ಸಾಕಷ್ಟು ಚೇಂಜ್ ಆಗಿದೆ, ಗಟ್ಟಿ ಕೂಡ ಆಗಿದೆ. ಈಗ ಗ್ರೇವಿ ಕರೆಕ್ಟಾಗಿ ಹದಕ್ಕೆ ಬಂದಿದೆ. ಇದಕ್ಕೆ ನಾವು ಈಗಾಗಲೇ ಬೇಯಿಸ್ಕೊಂಡಿರೋ ಈ ಕಾಬೂಲಿ ಚೆನ್ನನ ಹಾಕ್ಕೊಂಡು ನೀರು ಸಮೇತ ಹಾಕ್ಕೊಂಡಿದ್ದೀನಿ. ಕುದಿಸ್ಕೋಬೇಕು. ಅಕಸ್ಮಾತಾಗಿ ನೀರು ಕಡಿಮೆ ಆಗಿದೆ ಅಂತಾದರೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕು. ಈ ಹದದಲ್ಲಿ ಇದ್ದರೆ ಸ್ವಲ್ಪ ಆರದ ಮೇಲೆ ಅದು ಗಟ್ಟಿ ಆಗುತ್ತೆ. ಕರೆಕ್ಟಾಗಿರೋ ಒಂದು ಹದಕ್ಕೆ ಬರುತ್ತೆ. ಈಗ ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಕುದ್ದಿದೆ, ಸ್ವಲ್ಪ ಗಟ್ಟಿಯಾಗಿದೆ. ಎಣ್ಣೆ ಕೂಡ ಮೇಲ್ಗಡೆ ತೇಲ್ತಾ ಇದೆ. ಕರೆಕ್ಟಾಗಿರೋ ಒಂದು ಹದಕ್ಕೆ ಬಂದಿದೆ. ನಮ್ಮ ಈ ಒಂದು ಚೋಲೆ
ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ಈಗ ಆಲೂಗೆಡ್ಡೆಯಿಂದ ನಾವು ಟಿಕ್ಕಿನ ಮಾಡ್ಕೊಳ್ಳೋಣ. ಈಗಾಗಲೇ ತುರಿದು ಇಟ್ಕೊಂಡಿದ್ವಿ. ಅದಕ್ಕೆ ರೆಡ್ ಚಿಲ್ಲಿ ಪೌಡರು, ಅರಿಶಿನ, ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಹಾಕೋತಾ ಇದ್ದೀನಿ. ಸಾಕಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಕ್ಕೆ ಹೋಗಬಾರ್ದು. ಯಾವಾಗಲೂ ಆಲೂಗೆಡ್ಡೆನ ಬೇಯಿಸಿದ ತಕ್ಷಣ ಕುಕ್ಕರಿಂದ ತೆಕ್ಕೊಂಬಿಡ್ಬೇಕು, ಇಲ್ಲ ಅಂತಂದ್ರೆ ನೀರು ಹೀರ್ಕೊಂಬಿಟ್ಟು ಮೆತ್ತಗಾಗತ್ತೆ. ಈಗ 3 ಟೇಬಲ್ ಸ್ಪೂನಷ್ಟು ಅಥವಾ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಕೈಗೆ ಅಂಟದ ಹಾಗೆ ಈ ಹಿಟ್ಟು ಬರಬೇಕು, ಹಾಗಾಗಿ ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಬೇಡ ಅಂತಂದ್ರೆ ನೀವು ಕಾರ್ನ್ ಫ್ಲೋರ್ ಇರುತ್ತಲ್ಲ ಅದನ್ನು ಹಾಕ್ಕೋಬಹುದು. ಈಗ ನಿಮ್ಗೆ ಯಾವ ಸೈಜಿನ ಟಿಕ್ಕಿ ಬೇಕೋ ಅಷ್ಟು ಪ್ರಮಾಣದ ಒಂದು ಮಿಶ್ರಣನ ತಗೊಂಡು ಈ ತರ ಗುಂಡೆನೆಯ ಆಕಾರ ಮಾಡಿಕೊಂಡು ಚಪ್ಪಟೆ ಮಾಡ್ಕೋಬೇಕು. ಈ ತರ ಮಾಡ್ಕೋಬೇಕು. ಇದೇ ರೀತಿಯಾಗಿ ಮಿಕ್ಕ ಮಿಶ್ರಣದಿಂದ ಟಿಕ್ಕಿಯನ್ನ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಬೇಕಾದ್ರೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಎಣ್ಣೆನಲ್ಲಿ ಕರೆದು ಸರ್ವ್ ಮಾಡ್ಕೋಬಹುದು. ಈಗ ಎಲ್ಲವನ್ನು ನಾನು ರೆಡಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಈ ಎಣ್ಣೆನಲ್ಲಿ ನಾವು ಈಗಾಗಲೇ ಮಾಡ್ಕೊಂಡಿರೋ ಒಂದು ಟಿಕ್ಕಿನ ಎರಡೂ ಬದಿಯಲ್ಲಿ ಚೆನ್ನಾಗಿ ಗರ್ಗರಿ ಆಗೋ ತನಕ ಕರ್ಕೋಬೇಕು. ಮತ್ತೆ ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಇದು ಮೀಡಿಯಂ ಉರಿನಲ್ಲಿ ಬೇಯಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಎಲ್ಲ ಕಡೆ ಚೆನ್ನಾಗಿ ಬೇಯತ್ತೆ. ಈ ತರ ತಿರುಗಿಸಿ ಹಾಕೋತಾ ಇದ್ದೀನಿ. ಈಗ ನಿಧಾನಕ್ಕೆ ಅದು ಕಲರ್ ಬಂದ್ರೆ ತುಂಬಾ ಕ್ರಿಸ್ಪ್ ಆಗಿ ಇರುತ್ತೆ. ಈಗ ನೋಡಿ, ಇಷ್ಟ ಆದ್ರೆ ಸಾಕು. ಕಲರ್ ಕೂಡ ಚೇಂಜ್ ಆಗಿದೆ, ಎರಡೂ ಬದಿಯಲ್ಲಿ ಚೆನ್ನಾಗಿ ಬೆಂದಿದೆ, ಗರ್ಗರಿಯಾಗಿ ಆಗಿರುತ್ತೆ. ಇಷ್ಟ ಆಗಿದ್ಮೇಲೆ ತೆಕ್ಕೊಂಬಿಡ್ಬೋದು. ಚೆನ್ನಾಗಿ ಬೆಂದಿದೆ ಅಂತಾದ್ರೆ ತೆಕ್ಕೊಂಬಿಡೋಣ. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಚೋಲೆ ತಣ್ಣಗಾಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬಹುದು. ಈಗ ಟಿಕ್ಕಿನ ಇಟ್ಕೊಂಡು ಚೋಲೆ ಮೊದಲೇ ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಸೌಟಷ್ಟು ಮತ್ತೆ ಈ ಚೋಲೆನ ಹಾಕ್ಕೊಂಡು ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿರೋ ಅಂತ ಕಡ್ದಿರೋ ಅಂತ ಮೊಸರು, ಈರುಳ್ಳಿ ಹೆಚ್ಚಿರೋ ಅಂಥದ್ದು, ಟೊಮೆಟೊ, ಸೇವ್ ಹಾಕೋತಾ ಇದ್ದೀನಿ. ಇಲ್ಲ ನೀವು ಮಿಕ್ಸ್ಚರ್ ಬೇಕಾದ್ರೆ ಹಾಕೋಬಹುದು. ಇದಕ್ಕೆ ಬೇಕಾದ್ರೆ ಮಾವಿನಕಾಯಿ ಚೂರನ್ನ ಹಾಕೋಬಹುದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಕ್ಷಣ ಸರ್ವ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.